ನಮಸ್ಕಾರ. ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಪಾಕಿಸ್ತಾನಕ್ಕೀಗ ಒಂದು ಕಡೆಯಿಂದಲ್ಲ, ಎಲ್ಲ ಕಡೆಯಿಂದಲೂ ಕೂಡ ಎಚ್ಚರಿಕೆಯ ಸಂದೇಶ ರವಾನೆ ಆಗ್ತಾ ಇದೆ. ಒಂದೆಡೆ ಪಾಕ್ ಆಕ್ರಮಿತ ಕಾಶ್ಮೀರದ ಜನರು ಪಾಕಿಸ್ತಾನದ ವಿರುದ್ಧ ಸಿಡಿದೆದ್ದಿದ್ದಾರೆ. ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಜನರು ಕೂಡ ಪಾಕ್ ವಿರುದ್ಧ ಸಿಡಿದೆದ್ದಿದ್ದಾರೆ. ಬಲೂಚಿಸ್ತಾನದಲ್ಲಿ ನೇರ ಪಾಕಿಸ್ತಾನದ ಸೇನೆ ಮತ್ತು ಸರ್ಕಾರದ ವಿರುದ್ಧವೇ ಸಮರವನ್ನು ಸಾರಲಾಗಿದೆ. ಈಗ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ವಿರುದ್ಧ ಕೂಡ ಜೂನಿಯರ್ ಸೇನಾಧಿಕಾರಿಗಳು ಸಿಡಿದೆದ್ದಿದ್ದಾರೆ. ಸೇನಾ ಮುಖ್ಯಸ್ಥ ಹುದ್ದೆಗೆ ಆಸಿಮ್ ಮುನೀರ್ ರಾಜೀನಾಮೆಯನ್ನು ನೀಡಬೇಕು, ಇಲ್ವೇ ಪರಿಣಾಮವನ್ನು ಎದುರಿಸಲಿಕ್ಕೆ ಸಜ್ಜಾಗಬೇಕು ಅಂತೇಳಿ ನೇರ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗಾದರೆ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ವಿರುದ್ಧ ಜೂನಿಯರ್ ಸೇನಾಧಿಕಾರಿಗಳು ಸಿಡಿದೇಳಲಿಕ್ಕೆ ಏನು ಕಾರಣ? ಜೂನಿಯರ್ ಸೇನಾಧಿಕಾರಿಗಳು ಬರೆದಿರುವಂಥ ಪತ್ರದಲ್ಲಿ ಏನಿದೆ ಅನ್ನೋದನ್ನು ನಾವೀಗ ಹೇಳ್ತೇವೆ ನೋಡಿ. ಮುಖ್ಯವಾಗಿ ಪಾಕಿಸ್ತಾನದ ಸೇನೆಯಲ್ಲಿ ಈಗ ಆಂತರಿಕ ಬಂಡಾಯ ಶುರುವಾಗಿದೆ. ಆಸಿಮ್ ಮುನೀರ್ನ ವಿರುದ್ಧ ಜೂನಿಯರ್ ಸೇನಾಧಿಕಾರಿಗಳು ಪತ್ರವನ್ನು ಬರೆದಿದ್ದಾರೆ. ಈ ಪತ್ರದಲ್ಲಿ ಆಸಿಮ್ ಮುನೀರ್ ಅವರು ಸೇನಾ ಮುಖ್ಯಸ್ಥ ಹುದ್ದೆಗೆ ರಾಜೀನಾಮೆ ನೀಡಬೇಕು, ಇಲ್ವೇ ಪರಿಣಾಮವನ್ನು ಎದುರಿಸಲಿಕ್ಕೆ ಸಿದ್ಧರಾಗಬೇಕು ಅಂತೇಳಿ ನೇರ ವಾರ್ನಿಂಗನ್ನು ನೀಡಲಾಗಿದೆ. ಜೊತೆಗೆ ಈ ಪತ್ರದಲ್ಲಿ ಇನ್ನೂ ಏನೇನು ಹೇಳಿದ್ದಾರೆ ಅಂತ ನೋಡೋದಾದರೆ, 1971ರ ಯುದ್ಧದಲ್ಲಿ ಭಾರತಕ್ಕೆ ನೀವು ಶರಣಾಗತರಾಗಿದ್ದೀರಿ, ವೈಯಕ್ತಿಕ ದ್ವೇಷ ಸಾಧನೆಗೆ ಸೇನೆಯನ್ನು ದುರ್ಬಳಕೆ ಮಾಡಿಕೊಂಡಿದ್ದೀರಿ, ಬಾಂಗ್ಲಾದ ವಿರುದ್ಧ ಪಾಕಿಸ್ತಾನದ ಸೇನೆಯ ಹೀನಾಯ ಸೋಲಿಗೆ ನೀವೇ ಕಾರಣ. ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ಗೆ ಹೀಗೆ ಜೂನಿಯರ್ ಸೇನಾಧಿಕಾರಿಗಳಾದಂತಹ ಪಾಕಿಸ್ತಾನ ಸೇನೆಯ ಕರ್ನಲ್ಗಳು, ಮೇಜರ್ಗಳು, ಕ್ಯಾಪ್ಟನ್ಗಳು ಎಲ್ಲರೂ ಕೂಡ ಸೇರಿ ಪತ್ರವನ್ನು ಬರೆದಿದ್ದಾರೆ. ಇದು ಪತ್ರ ಮಾತ್ರ ಅಲ್ಲ, ಇದು ರಾಜಿ ಸಂಧಾನದ ಪತ್ರವೂ ಅಲ್ಲ ಅಂತ ಹೇಳಿ ನೇರವಾಗಿ ಹೇಳಿದ್ದಾರೆ. ನೀವು ಪಾಕಿಸ್ತಾನದ ಸೇನೆಯ ಘನತೆ, ಗೌರವವನ್ನು ಹಾಳು ಮಾಡಿದ್ದೀರಿ, ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ದಮನ ಮಾಡಿದ್ದೀರಿ, ಪತ್ರಕರ್ತರನ್ನು ಮೌನವಾಗಿಸಿದ್ದೀರಿ, ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಶಕ್ತಿಗಳನ್ನು ದಮನ ಮಾಡಿದ್ದೀರಿ. ನೀವು ಪಾಕ್ ಸೇನೆಯನ್ನು, ದೇಶವನ್ನು, ನಮ್ಮ ಗೌರವವನ್ನು ಚರಂಡಿಗೆ ಹಾಕಿದ್ದೀರಿ ಅಂತೇಳಿ ಹೇಳಿದ್ದಾರೆ. ನಿಮ್ಮ ಸಮಯ ಮುಗಿಯಿತು, ತಕ್ಷಣವೇ ರಾಜೀನಾಮೆ ನೀಡಿ, ಇಲ್ದಿದ್ರೆ ನೀವು ಸೇನೆಯಿಂದ ಕದ್ದಿರುವುದನ್ನು ನಾವು ಹಿಂಪಡಿತೇವೆ ಅಂತೇಳಿ ಈ ಪತ್ರದಲ್ಲಿ ಹೇಳಲಾಗಿದೆ. 2022ರ ಜನವರಿಯಲ್ಲಿ ಕಾನೂನುಬದ್ಧ ಸರ್ಕಾರವನ್ನು ಉರುಳಿಸಿದ್ದೀರಿ, ಅಂದರೆ ಇಮ್ರಾನ್ ಖಾನ್ ಸರ್ಕಾರವನ್ನು ಸೇನೆ ಉರುಳಿಸಿತು ಅಂತ ನೇರವಾಗಿ ಹೇಳಿದ್ದಾರೆ. ಅದಾದ ಬಳಿಕ ರಸ್ತೆಯಲ್ಲಿ ಗೃಹಿಣಿಯರಿಗೆ ಹೊಡೆಯಲಾಗಿದೆ, ಬುಲೆಟ್ನಿಂದ ಪತ್ರಕರ್ತರನ್ನು ಮೌನವಾಗಿಸಲಾಗಿದೆ. ನೀವು ಅಧಿಕಾರ ಪಡೆಯಲು ದೇಶದ ಆರ್ಥಿಕತೆಯನ್ನು ಕೂಡ ಕುಸಿಯುವಂತೆ ಮಾಡಿದ್ದೀರಿ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಪಾಕಿಸ್ತಾನದ ಸೇನೆಯ ವಿರುದ್ಧವೂ ಕೂಡ ಸಾರ್ವಜನಿಕವಾಗಿ ಹಿಂದೆಂದೂ ಇಲ್ಲದಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಕ್ಕಳು ಕೂಡ ಪಾಕ್ ಸೇನೆಯ ಚೆಕ್ಪೋಸ್ಟ್ಗಳ ಮೇಲೆ ಕಲ್ಲು ತೂರ್ತಾ ಇದ್ದಾರೆ. ಪಾಕಿಸ್ತಾನದ ಸೇನೆಯನ್ನು ತನ್ನದೇ ನೆಲದಲ್ಲಿ ಕುಸಿಯುವಂತೆ ಮಾಡಿದಿರಿ. ಹೀಗೆ ಪತ್ರದಲ್ಲಿ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ವಿರುದ್ಧ ಆರೋಪಗಳ ಪಟ್ಟಿಯನ್ನು ಮಾಡಿದ್ದಾರೆ. ನಾವು ರೈಲು ಹೈಜಾಕಾದ ದಿನವೇ ಬಲೂಚಿಸ್ತಾನವನ್ನು ಕಳ್ಕೊಂಡಿದ್ದೇವೆ, ರೈಲು ಹೈಜಾಕಾದ ದಿನವೇ ನಮ್ಮ ಘನತೆಯನ್ನು ಕೂಡ ಕಳ್ಕೊಂಡಿದ್ದೇವೆ ಅಂತ ಈ ಪತ್ರದಲ್ಲಿ ಹೇಳಿದ್ದಾರೆ. ಇತ್ತೀಚೆಗೆ ಬಲೂಚಿಸ್ತಾನದ ಪ್ರತ್ಯೇಕತಾವಾದಿಗಳು ರೈಲನ್ನು ಹೈಜಾಕ್ ಮಾಡಿದರು, ಅದನ್ನು ಕೂಡ ಈ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ. ವಿದೇಶಗಳ ಮುಂದೆ ಸಾಲದ ಹಣಕ್ಕಾಗಿ ಭಿಕ್ಷಾಪಾತ್ರೆಯನ್ನು ಹಿಡಿದು ನಿಲ್ಲಬೇಕಾದ ಸ್ಥಿತಿಗೆ ದೇಶವನ್ನು ನೀವು ತಂದಿದ್ದೀರಿ ಅಂತೇಳಿ ಆಸಿಮ್ ಮುನೀರ್ ವಿರುದ್ಧ ಈಗ ಸೇನಾಧಿಕಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೇನೆಯನ್ನು ಹಿರಿಯ ಅಧಿಕಾರಿಗಳ ಕೌನ್ಸಿಲ್ಗೆ ವಹಿಸಬೇಕು ಅಂತ ಈ ಪತ್ರದಲ್ಲಿ ಒತ್ತಾಯವನ್ನು ಮಾಡಿದ್ದಾರೆ. ಇದಕ್ಕೀಗ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಗಿರುವಂತಹ ಆಸಿಮ್ ಮುನೀರ್ ಅವರು ಏನು ಉತ್ತರವನ್ನು ಕೊಡ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಹೀಗೆ ಪಾಕಿಸ್ತಾನದ ಜೂನಿಯರ್ ಸೇನಾಧಿಕಾರಿಗಳೆಲ್ಲರೂ ಕೂಡ ಆಸಿಮ್ ಮುನೀರ್ ವಿರುದ್ಧ ಸಿಡಿದೆದ್ದು ಪತ್ರವನ್ನು ಬರೆದಿದ್ದಾರೆ. ಅಮೆರಿಕಾದಲ್ಲೂ ಕೂಡ ಈಗ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಿಗೆ ನಿರ್ಬಂಧ ವಿಧಿಸುವ ಕಾಯ್ದೆಯನ್ನು ಜಾರಿಗೆ ತರುವ ಯತ್ನವೂ ಕೂಡ ನಡೀತಾ ಇದೆ. ಪಾಕಿಸ್ತಾನದಲ್ಲಿ ಮತ್ತೆ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಬೇಕು ಅಂತ ಅಮೆರಿಕ ಹೇಳ್ತಾ ಇದೆ. ಅಂದರೆ ಸದ್ಯ ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅನ್ನೋದನ್ನು ಈ ಮೂಲಕವಾಗಿ ಅಮೆರಿಕವೂ ಕೂಡ ಒಪ್ಪಿಕೊಂಡಂತಾಗಿದೆ. ಒಂದು ಕಡೆಯಲ್ಲಿ ಅಫ್ಘಾನಿಸ್ತಾನ ಕೂಡ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿದೆ. ಜೊತೆಗೀಗ ಭಾರತದ ಕೂಡ ಪಾಕಿಸ್ತಾನದ ವಿರುದ್ಧ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಸಂಪೂರ್ಣವಾಗಿ ಪಾಕಿಸ್ತಾನ ಖಾಲಿ ಮಾಡಬೇಕು ಅಂತೇಳಿ ಭಾರತ ವಿಶ್ವಸಂಸ್ಥೆಯಲ್ಲಿ ಒತ್ತಾಯವನ್ನು ಮಾಡಿದೆ. ಜೊತೆಗೆ ಭಯೋತ್ಪಾದನೆಗೆ ಪಾಕಿಸ್ತಾನ ಬೆಂಬಲ ಕೊಡೋದನ್ನು ನಿಲ್ಲಿಸಬೇಕು ಅಂತ ಕೂಡ ಭಾರತ ಒತ್ತಾಯವನ್ನು ಮಾಡ್ತಾ ಇದೆ. ಇದೆಲ್ಲದರ ಮಧ್ಯೆ ಈಗ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ವಿರುದ್ಧ ಪಾಕಿಸ್ತಾನದ ಸೇನೆಯ ಅಧಿಕಾರಿಗಳೇ ತಿರುಗಿ ಬಿದ್ದಿರತಕ್ಕಂತಹ ವಿಶೇಷ ಬೆಳವಣಿಗೆ ಕೂಡ ಪಾಕಿಸ್ತಾನದಲ್ಲಿ ನಡೀತಾ ಇದೆ. ಮುಖ್ಯವಾಗಿ ಪಾಕಿಸ್ತಾನದಲ್ಲಿ 2 ಪವರ್ ಸೆಂಟರ್ಗಳಿವೆ, ಒಂದು ಸರ್ಕಾರ, ಮತ್ತೊಂದು ಸೇನೆ. ಈ ಸೇನಾ ಮುಖ್ಯಸ್ಥರೇ ಪರೋಕ್ಷವಾಗಿ ಸರ್ಕಾರವನ್ನು ನೇರವಾಗೂ ಕೂಡ ನಿಯಂತ್ರಣವನ್ನು ಮಾಡ್ತಾರೆ, ಸೇನೆಯೇ ಅಲ್ಲಿ ಪಾಕಿಸ್ತಾನ ಸರ್ಕಾರವನ್ನು ನಡೆಸುತ್ತೆ ಅನ್ನೋ ಒಂದು ಮಾತು ಕೂಡ ಇದೆ. ಆದ್ರೀಗ ಪ್ರಬಲವಾದಂತಹ ಪವರ್ಫುಲ್ ಆದಂತಹ ಈ ಸೇನಾ ಮುಖ್ಯಸ್ಥರ ವಿರುದ್ಧವೇ ಪಾಕಿಸ್ತಾನದ ಸೇನಾಧಿಕಾರಿಗಳು ತಿರುಗಿ ಬಿದ್ದಿರತಕ್ಕಂತಹ ಅಪರೂಪದ ಘಟನೆ ಈಗ ಪಾಕಿಸ್ತಾನದಲ್ಲಿ ನಡೀತಾ ಇದೆ. ಇದು ಮುಂದೆ ಯಾವ ತಿರುವನ್ನು ಪಡ್ಕೊಳ್ಳುತ್ತೆ, ಹೇಗೆ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಇದೇ ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.